ನಮಸ್ಕಾರ. ಕರ್ನಾಟಕದಲ್ಲಿ ಕುಬೇರ ಸಂಖ್ಯೆಗೇನೂ ಕಡಿಮೆ ಇಲ್ಲ. ಭಾರತದಲ್ಲಿರುವ 100 ಮಂದಿ ಶ್ರೀಮಂತರ ಪಟ್ಟಿಯನ್ನು ಫೋರ್ಬ್ಸ್ ಮ್ಯಾಗಝೈನ್ ಬಿಡುಗಡೆ ಮಾಡಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಉದ್ಯಮಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಆ ಶ್ರೀಮಂತ ಉದ್ಯಮಿಗಳು ಯಾರು, ಯಾವ ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ, ಇಲ್ಲದೆ ಫುಲ್ ಡೀಟೇಲ್ಸ್. ಅಮೆರಿಕದ ಫೋರ್ಬ್ಸ್ ಮ್ಯಾಗಝಿನ್ ಭಾರತದ 100 ಶ್ರೀಮಂತರ ಪಟ್ಟಿಯೊಂದನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಮಾಲೀಕ ಮುಖೇಶ್ ಅಂಬಾನಿ ಅವರು 1.34 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಹೊಂದುವ ಮೂಲಕ ಸತತ 6ನೇ ವರ್ಷವೂ ಭಾರತದ ಅತಿ ಶ್ರೀಮಂತ ಎನ್ನುವ ಪಟ್ಟವನ್ನ ಉಳಿಸಿಕೊಂಡಿದ್ದಾರೆ. ಅಮೆರಿಕದ ವಾಣಿಜ್ಯ ನಿಯತಕಾಲಿಕೆ ಫೋರ್ಬ್ಸ್ ಭಾರತದ 100 ಅತಿ ಶ್ರೀಮಂತರ ವಾರ್ಷಿಕ ಪಟ್ಟಿಯನ್ನ ಮಂಗಳವಾರ ಬಿಡುಗಡೆ ಮಾಡಿದ್ದು, ಅದರಲ್ಲಿ ಈ ಬಾರಿಯೂ ಮುಖೇಶ್ ಅಂಬಾನಿ ಮೊದಲ ಸ್ಥಾನದಲ್ಲಿದ್ದಾರೆ. ಅನಿವಾಸಿ ಭಾರತೀಯ ಉಕ್ಕು ಉದ್ಯಮಿ ಲಕ್ಷ್ಮಿ ಮಿತ್ತಲ್ 1.02 ಲಕ್ಷ ಕೋಟಿ ರೂಪಾಯಿ ಆಸ್ತಿಯೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಸನ್ ಫಾರ್ಮಾ ಕಂಪನಿಯ ದಿಲೀಪ್ ಸಾಮ್ ತಮ್ಮ ಆಸ್ತಿಯನ್ನ 50% ಹೆಚ್ಚಿಸಿಕೊಂಡಿದ್ದು 8,900 ಕೋಟಿ ರೂಪಾಯಿ ಆಸ್ತಿಯೊಂದಿಗೆ 3ನೇ ಅತಿ ದೊಡ್ಡ ಶ್ರೀಮಂತರಾಗಿ ಗುರುತಿಸಿಕೊಂಡಿದ್ದಾರೆ. ಫೋರ್ಬ್ಸ್ ಪಟ್ಟಿಯಲ್ಲಿ ಕರ್ನಾಟಕದ ಉದ್ಯಮಿಗಳದ್ದೇ ಸಿಂಹಪಾಲು. ಹೌದು, ಕರ್ನಾಟಕದ ಬರೋಬ್ಬರಿ 15 ಮಂದಿ ಅಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಕರ್ನಾಟಕದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಮಣಿಪಾಲ ಶಿಕ್ಷಣ ಮತ್ತು ವೈದ್ಯಕೀಯ ಸಮೂಹದ ಮುಖ್ಯಸ್ಥ ರಂಜನ್ ಪೈ 5ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಒಟ್ಟಾರೆ 100 ಭಾರತೀಯರಲ್ಲಿ ರಂಜನ್ ಪೈ ಅವರದ್ದು 51ನೇ ಸ್ಥಾನ. ಉಳಿದಂತೆ 100 ಶ್ರೀಮಂತರ ಪಟ್ಟಿಯಲ್ಲಿ ಕರ್ನಾಟಕ ಮೂಲದ 15 ಉದ್ಯಮಿಗಳು ಸ್ಥಾನ ಪಡೆದುಕೊಂಡಿದ್ದಾರೆ. ದೇಶದ ಆರ್ಥಿಕ ವ್ಯವಸ್ಥೆಗಳಲ್ಲಿ ಉದ್ಯಮಿಗಳ ಪಾಲು ಮಹತ್ತರದ್ದಾಗಿದೆ. ಹಾಗೆಯೇ ಉದ್ಯಮಿ ಎಂದಾಕ್ಷಣ ಅಜೀಂ ಪ್ರೇಮ್ಜಿ ಸಹ ಮುಂಚೂಣಿಯಲ್ಲಿ ಬರ್ತಾರೆ. ಕರ್ನಾಟಕದ ಶ್ರೀಮಂತರ ಪೈಕಿ ಅಗ್ರಸ್ಥಾನದಲ್ಲಿರುವ ವಿಪ್ರೋ ಕಂಪನಿಯ ಅಧ್ಯಕ್ಷ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಜೀಂ ಪ್ರೇಮ್ಜಿ ಇದ್ದಾರೆ. ಅಜೀಂ ಪ್ರೇಮ್ಜಿ ಅಧಿಕಾರ ವಹಿಸಿಕೊಂಡಿದ್ದಾಗ ಅಂದಿನ ವಿಪ್ರೋ ಸಂಸ್ಥೆಯ ಒಟ್ಟಾರೆ ನಿವ್ವಳ ಮೌಲ್ಯ ಸುಮಾರು $1 ಮಿಲಿಯನ್ ಇತ್ತು. ಇಂದು ಅಜೀಂ ಪ್ರೇಮ್ಜಿ ಅವರ ವೈಯಕ್ತಿಕ ಶ್ರೀಮಂತಿಕೆಯ ಮೌಲ್ಯವೇ ಫೋರ್ಬ್ಸ್ ಪ್ರಕಟಿಸಿರೋ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಅವರು ಸ್ಥಾನ ಪಡೆಯುವಂತಾಗಿದೆ. ವಿಪ್ರೋ ಸಂಸ್ಥೆಯ ಮೌಲ್ಯ 900 ಬಿಲಿಯನ್ಗಳನ್ನು ಮೀರಿದ್ದು 23 ದೇಶಗಳಲ್ಲಿ ಈ ಸಂಸ್ಥೆಗಾಗಿ 1,45,000 ಉದ್ಯೋಗಿಗಳಿದ್ದಾರೆ. ಅಜೀಂ ಪ್ರೇಮ್ಜಿ 88,300 ಕೋಟಿ ರೂಪಾಯಿ ಆಸ್ತಿಯ ಮೂಲಕ ಕರ್ನಾಟಕದಲ್ಲಿ ಅತಿ ಶ್ರೀಮಂತರೆನಿಸಿಕೊಂಡಿದ್ದಾರೆ. ಇವರು ಇತ್ತೀಚಿನ ವರ್ಷದಲ್ಲಿ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಧರ್ಮಾರ್ಥದ ಕೊಡುಗೆಯಾಗಿ ಮೀಸಲಿರಿಸಿದ ಹಣವೇ 2 ಬಿಲಿಯನ್ಗಳಷ್ಟು. ಇನ್ಫೋಸಿಸ್ ಸಂಸ್ಥೆಯ ಮೂಲಕ ವಿಶ್ವದ ಅಗ್ರಗಣ್ಯ ಉದ್ಯಮಿಗಳ ಸಾಲಿನಲ್ಲಿರುವ ನಾರಾಯಣ್ ಮೂರ್ತಿ ಅವರು ಮೂಲತಃ ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ. ಆದರೆ ಅವರು ತಾವು ಪ್ರಾರಂಭಿಸಿದ ಸ್ವಂತ ಉದ್ಯೋಗದಲ್ಲಿ ಹೊಂದಿದ್ದ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆ ಇಂದು ಅವರನ್ನ ವಿಶ್ವದಲ್ಲಿಯೇ ದೊಡ್ಡ ಸ್ಥಾನದಲ್ಲಿ ನಿಲ್ಲಿಸಿದೆ. ಹೌದು, ಫೋರ್ಬ್ಸ್ ಶ್ರೀಮಂತರ ಪಟ್ಟಿಯಲ್ಲಿ ಇನ್ಫೋಸಿಸ್ ಸಂಸ್ಥಾಪಕ NR ನಾರಾಯಣ್ ಮೂರ್ತಿ ಸಹ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ಫೋಸಿಸ್ನ ಕಾರ್ಯಕಾರಿ ಉಪಾಧ್ಯಕ್ಷ ಕೂಡ ಇದ್ದಾರೆ. ಇನ್ಫೋಸಿಸ್ ಸಹ ಸಂಸ್ಥಾಪಕ, ಹಾಲಿ ಆಧಾರ್ ಯೋಜನೆಯ ಮುಖ್ಯಸ್ಥರು ಆಗಿರುವ ದೆಹಲಿ ನಿವಾಸಿ ಕನ್ನಡಿಗ ನಂದನ್ ನೀಲ್ಕಣೆ ಅವರು ಪಟ್ಟಿಯನ್ನ ಸೇರಿದ್ದಾರೆ. ಅವರ ನಂತರದ ಸ್ಥಾನದಲ್ಲಿ MEMGಯ ರಂಜನ್ ಪೈ, ಅಬುದಾಬಿಯಲ್ಲಿ ನೆಲೆಸಿರುವ ಕನ್ನಡಿಗ ಉದ್ಯಮಿ BR ಶೆಟ್ಟಿ ಅವರು ಕೂಡ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಇನ್ನು ಕರ್ನಾಟಕದ ಕುಬೇರ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ? ಅಚ್ಚರಿ ವಿಚಾರ ಅಂದರೆ, ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೂ ಕೂಡ ವಿಜಯ್ ಮಲ್ಯ ಫೋರ್ಬ್ಸ್ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಹಾಗಾದರೆ ನಮ್ಮ ಕರ್ನಾಟಕದ ಶ್ರೀಮಂತರ ಪಟ್ಟಿ ಈ ಥರ ಇದೆ. ಹಣದುಬ್ಬರ, ಹಣಕಾಸು ಮಾರುಕಟ್ಟೆಯಲ್ಲಿನ ಇತ್ತೀಚಿನ ಅಸ್ಥಿರತೆ ಮತ್ತು ಡಾಲರ್ ವಿರುದ್ಧ ರೂಪಾಯಿ ಅಪಮೌಲ್ಯ ಭಾರತೀಯ ಉದ್ಯಮಿಗಳ ಸಂಪತ್ತು ಕರಗುವಂತೆ ಮಾಡಿದೆ.
ಆದರೂ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಭಾರತದ 100 ಸಿರಿವಂತರ ಒಟ್ಟಾರೆ ಸಂಪತ್ತು 3% ಹೆಚ್ಚಿದ್ದು $25,900 ಕೋಟಿ ಹೆಚ್ಚಿದೆ ಅಂತ ಈ ವರದಿ ಗಮನ ಸೆಳೆದಿದೆ. ಕರ್ನಾಟಕದ ಕುಬೇರರು ಅಜೀಂ ಪ್ರೇಮ್ಜಿ ವಿಪ್ರೋ $88,300 ಕೋಟಿ. ನಾರಾಯಣ್ ಮೂರ್ತಿ ಮತ್ತು ಕುಟುಂಬ ಇನ್ಫೋಸಿಸ್ $10,500 ಕೋಟಿ. ಕ್ರಿಸ್ ಗೋಪಾಲಕೃಷ್ಣನ್ ಮತ್ತು ಕುಟುಂಬ ಇನ್ಫೋಸಿಸ್ $8,900 ಕೋಟಿ. ನಂದನ್ ನಿಲೇಕಣಿ ಇನ್ಫೋಸಿಸ್ $8,300 ಕೋಟಿ. ರಂಜನ್ ಪೈ ಎಂಇಎಂಜಿ $8,000 ಕೋಟಿ. ಜಿಎಂ ರಾವ್ ಜಿಎಂಆರ್ ಇನ್ಫ್ರಾಸ್ಟ್ರಕ್ಚರ್ $6,500 ಕೋಟಿ. ಕೆ ದಿನೇಶ್ ಮತ್ತು ಕುಟುಂಬ ಇನ್ಫೋಸಿಸ್ $6,400 ಕೋಟಿ. ರಾಜೇಶ್ ಮೆಹ್ತಾ ರಾಜೇಶ್ ಎಕ್ಸ್ಪೋರ್ಟ್ಸ್ $6,250 ಕೋಟಿ. ಜಿತೇಂದ್ರ ವೀರಾನಿ ಎಂಬಸಿ ಪ್ರಾಪರ್ಟಿ $5,700 ಕೋಟಿ. ಶಿಬುಲಾಲ್ ಮತ್ತು ಕುಟುಂಬ ಇನ್ಫೋಸಿಸ್ $5,600 ಕೋಟಿ. ವಿಜಿ ಸಿದ್ಧಾರ್ಥ ಕಾಫಿ ಡೇ $5,400 ಕೋಟಿ. ಪಿಎನ್ಸಿ ಮೆನನ್ ಶೋಭಾ ಡೆವಲಪರ್ಸ್ $4,800 ಕೋಟಿ. ವಿಜಯ್ ಮಲ್ಯ ಯುಬಿ ಗ್ರೂಪ್ $4,750 ಕೋಟಿ. ಕಿರಣ್ ಮಜುಮ್ದಾರ್ ಶಾ ಬಯೋಕಾನ್ $4,200 ಕೋಟಿ. ವಿಜಯ್ ಮಲ್ಯ ಭಾರತದ ಹೆಸರಾಂತ ಉದ್ಯಮಿಗಳಲ್ಲಿ ಒಬ್ಬರು, ಮದ್ಯದ ದೊರೆ ಅಂತಲೇ ಫೇಮಸ್, ಆಗರ್ಭ ಶ್ರೀಮಂತರಲ್ಲಿ ಒಬ್ಬರು. ವಾರ್ಷಿಕ ವಹಿವಾಟು $4 ಬಿಲಿಯನ್ ದಾಟುತ್ತೆ. ಆದ್ರೇನ್ ಮಾಡೋದು, ಸದ್ಯ ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಮಲ್ಯ ಸಿಲುಕಿಕೊಂಡಿದ್ದು ಅದರಿಂದ ಹೊರಬಂದಿಲ್ಲ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಉದ್ಯಮಿ ವಿಜಯ್ ಮಲ್ಯ ಅವರ ಸಂಪತ್ತು $31,000 ಕೋಟಿಯಷ್ಟು ಕರಗಿದೆ. ಕಿಂಗ್ ಫಿಶರ್ ಏರ್ಲೈನ್ಸ್ನ ಮಾಲೀಕ ವಿಜಯ್ ಮಲ್ಯ ಕಳೆದ ವರ್ಷ ಟಾಪ್ ಶ್ರೀಮಂತರ ಪಟ್ಟಿಯಿಂದ ಹೊರಬಿದ್ದಿದ್ರು. ಆದ್ರೆ ಈ ಬಾರಿ ಮಾತ್ರ ಅವರು ಮತ್ತೆ 100 ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ವಿಶ್ವದ ಕೆಲವು ದೊಡ್ಡ ಕಂಪನಿಗಳ ಆದಾಯವು ಹಲವು ರಾಷ್ಟ್ರಗಳ ಒಟ್ಟು ದೇಶೀಯ ಉತ್ಪನ್ನವನ್ನ ಮೀರಿಸಿದೆ. ಇಂತಹವುಗಳಲ್ಲಿ ಅಮೆರಿಕದ 25 ಕಂಪನಿಗಳಿವೆ. ಇದೇ ರೀತಿ ಈ ಕರ್ನಾಟಕದ 15 ಮಂದಿ ಫೋರ್ಬ್ಸ್ ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಹಾಗಂತ ಕರ್ನಾಟಕದ ಆರ್ಥಿಕತೆ ಶ್ರೀಮಂತವಾಗಿದೆ ಎಂದಲ್ಲ. 2012ನೇ ಸಾಲಿನಲ್ಲಿ ಕರ್ನಾಟಕವು ಜಿಡಿಪಿ ಬೆಳವಣಿಗೆಯಲ್ಲಿ ದೇಶದ ರಾಜ್ಯಗಳ ಪೈಕಿ 7ನೇ ಸ್ಥಾನವನ್ನು ಪಡೆದಿತ್ತು. ಆದ್ರೆ ಅಭಿವೃದ್ಧಿ ಅಂದ್ರೆ ಕೇವಲ ಕೆಲವು ವ್ಯಕ್ತಿಗಳು ಅಥವಾ ಕಂಪನಿಗಳು ಶ್ರೀಮಂತಿಕೆಯ ಪಟ್ಟಿಯಲ್ಲಿ ಸ್ಥಾನ ಪಡೆಯೋದಲ್ಲ. ಮನುಷ್ಯನಿಗೆ ಬೇಕೆನಿಸಿರುವ ಮನೆ, ನೀರು, ವಿದ್ಯುತ್, ಶಾಲೆ, ವಾಹನ ಸೌಕರ್ಯ ಇತ್ಯಾದಿ ಮೂಲ ಸೌಕರ್ಯಗಳನ್ನು ಪಡೆದಿರುವುದು, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ, ಹೆಚ್ಚಿನ ಆದಾಯ, ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಬೇಕಾಗಿರುವ ಹೊಸ ಕಲಿಕೆಯ ವ್ಯವಸ್ಥೆ ಇತ್ಯಾದಿ ಅಂಶಗಳನ್ನು ಆಧರಿಸುತ್ತೆ. ಉದ್ಯಮಿಗಳು ನಡೆಸ್ತಾ ಇರುವ ಕಂಪ್ನಿಗಳ ಷೇರು ಮತ್ತು ಮಾರುಕಟ್ಟೆ ಮೌಲ್ಯ ಆಧರಿಸಿ ಫೋರ್ಬ್ಸ್ ಶ್ರೀಮಂತರ ಪಟ್ಟಿಯನ್ನು ಪ್ರಕಟ ಮಾಡುತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.